ನನ್ನ ಆಫೀಸಲ್ಲಿ ಫೋನ್ ರಿಸೀವ್ ಮಾಡೋಕ್ಕಂತ 4 ಜನಕ್ಕೆ ಸಂಬಳ ಕೊಡ್ತೀನಿ. ಗುಡ್. ಫೋನ್ ರಿಸೀವ್ ಮಾಡೋಕ್ಕೆ ನಾವು 112 ಜನಕ್ಕೆ ಗುರುಗಳ ಆಶೀರ್ವಾದದಿಂದ ಸಂಬಳ ಕೊಡ್ತೀವಿ ಗುರುಗಳೇ. ಅದ್ರಲ್ಲಿ ನಾನು ಒಬ್ಬ ಈ ಸಂಸ್ಥೆಯಲ್ಲಿ. ನೀವು ಒಬ್ಬರೇ ಅಲ್ಲ ಸರ್, ನಾನು ಒಬ್ಬನೇ ಕೊಡ. ನಿಮ್ಮನ್ನು ಸೇರಿಸಿ 112. ಅದನ್ನ ಬಿಟ್ಟು ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲ್ಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾಯ್ತು. ಫೋನ್ ಕಟ್ ಮಾಡಿ ಸರ್. ನಾನು ಇವತ್ತು ಭಾಳ ಟ್ರ್ಯಾಕಲ್ಲಿದ್ದೀನಿ. ಒಳ್ಳೇದಾಗಲಿ. ನಮ್ಮ ಆಫೀಸ್ ನಂಬರ್ ಇದೆ, ದಯವಿಟ್ಟು ಒಂದು ಏನ್ ಗುರುಜಿ ನಾನು ಹೇಳ್ತಾ ಇದ್ನಲ್ಲ, ನಮ್ಮ ಆಫೀಸಲ್ಲಿ ಫೋನ್ ನಂಬರ್ ಇದೆ, ಬರ್ರಿ. ಏನು ಇಲ್ಲಿಗೆ ಪುಕ್ಸೇಟ ಫೋನಿಗೆ ಬಂಬೆ ಹೊಡ್ಕೋಬೇಡಿ. 100% ನಮ್ಮ ಆಫೀಸಲ್ಲಿ ಇದೆ, ಬರ್ರಿ. 100% ನಾನು ದರ್ಶನ್ ಹೋಗ್ಬಿಟ್ಟು ಅಂತ ದರ್ಶನ್ ಜೈಲ್ಗೆ ಹೋಗ್ಬಾರ್ದು. 4 ಬಾರಿಸ್ಬೇಕು ನಿಮಗೆಲ್ಲ 100%. ಭಾಳ ಅರ್ಥ ಮಾಡ್ಕೊಳ್ಳಿ. ಯಾಕೆ ನಿಮ್ಮ ಮಾತಾಡೋ ತೆವಲು ಇನ್ನೊಂದು ಕ್ರೇಜ್ ಇದ್ರೆ ಯಾಕೆ ಇನ್ನೊಬ್ಬರನ್ನ ಬಳಸ್ಕೊತೀರಾ? ತಪ್ಪು. ಬಿಗ್ ಬಾಸ್ ನೋಡಿದ್ರೆ ಬಿಗ್ ಬಾಸ್ ಬಾಗ್ಲಾಕ್ಬಿಟ್ರಂತೆ. ಎಲ್ಲ ಲೂಸ್ಗಳ ನೀವೆಲ್ಲವ. ಲೂಸ್ ಏನ್ರಿ ನಿಮಗೆಲ್ಲ? ಹಾಂ, ನಿಮ್ಮ ಅಪ್ಪ ಅಮ್ಮನ ನೋಡ್ತಿರ್ತಾನೆ, ಅವ್ರು ಸತ್ತೋಗಿರ್ಬೇಕು ತಾನೆ ಹಂಗಾರೆ. ಡೈಲಿ ಬೆಳಿಗ್ಗೆ ಎದ್ದು ಸತ್ತೋಗಿರ್ಬೇಕು ನಿಮ್ಮ ಅಪ್ಪ ಅಮ್ಮ. ಲೂಸ್ ಥರ ಮಾತಾಡ್ತೀರ ನಿಮಗೆಲ್ಲ. 4 ಬಾರ್ಸೋರು ಯಾರೂ ಇಲ್ಲ ನಿಮಗೆಲ್ಲ. ನನ್ನ ಲೈಫಲ್ಲಿ ಎಷ್ಟು ಜನಕ್ಕೆ ಹೊಡೆದು ಬುಲ್ಡೆ ಬಿಚ್ಚಾಕಿ ನನಗೆ ಗೊತ್ತಿಲ್ಲ. ಹೊಡೆದ್ರೆ ಡಿಚ್ಚಿಗೆ ಮೂಗೆಲ್ಲ ಕಟ್ಟಾಗಿ ಹೋಗಿದೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಜಿ ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ. ಆರ್ಥಿಕ್ ಪಾಂಡೆ ತುಂಬಾ ಮೈ ತಲೆ ಗಿಲೆ ಏನ್ ತುಂಬಾ ಜನ ಒಬ್ಬರು ಬಲ್ಲಮರಿಗೆಲ್ಲ ಹಾಕಿಬಿಟ್ಟಿರ್ತಾರೆ. 100% ಸ್ವಾಮಿಗಳ ಬಾಯಿ ಶುದ್ಧವಾಗಿರಬೇಕು. ಯಾವ್ದೋ ಒಂದು ಮೆಂಟಲ್ ಮದುವೆ ಆಗಿದಾರೆ ಅಂತ ಹೇಳ್ತಾ ಇತ್ತು ನೀವು. ಸರ್ ಏನ್ ಹೇಳಿ? ಪೂರಾ ಮೆಂಟ್ಲು. ಪೂರಾ ನಿಮ್ಗೆ ಅನ್ಸಿದ್ದೆ ನಿಮ್ಮ ಫ್ಯಾನ್ ಮೆಂಟ್ಲು ಮದುವೆ ಆಗಿದ್ರ? ಖಂಡಿತಲ್ಲೂ ಕೂಡ ಸರ್, ಇದು ಭಾಳ ಮಿರಾಕಲ್ ಜಾತಕ. 2041 ನೀವು ಇರೋದೇ ಡೌಟ್ ಸರ್. ಸತ್ತೋಗ್ಬಿಡೋಣ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಸರ್. ಈಗ 10 ನಿಮಿಷದಿಂದ ಅನ್ಸುತ್ತೆ ಸರ್. ಕನೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ನಾನು ಏನಾದ್ರು ಮಾಡ್ಕೋತಿದ್ದೆ ಸರ್. ಏನೋ ದೇವ್ರ ದಯ, ನಿಮ್ಮಂತ ಗುರುಜಿ ಸಿಕ್ಕರು. ಮದ್ವೆಲ್ಲೂ ಸಾಯ್ತೀರ ಅಂತ ಹೇಳುತ್ತೆ. ಸಾಯಕ್ ಹೋಗ್ಬೇಡಿ ಸರ್. ಇವ್ರ ತಂಗಿ ಇಲ್ವಾ ಅಂತ ಆಲೋಚನೆಗಳು ಬರ್ತಾ ಇದಾವೆ ಸರ್. ನಂಗೆ ಏನಾದ್ರು ಮಾಡ್ಕೊಳ್ಬೇಕು, ಕೈ ಕುಯ್ಕೋಬೇಕು, ವಿಷ ಕುಡಿಬೇಕು ಸರ್. ಮರ ಇರೋದೆಲ್ಲ ನೆರಳಿಗೆ ಸರ್, ನೇಣಾಕಿನಕ್ಕಲ್ಲ. ಬಾವಿ ಇರೋದೆಲ್ಲ ಬಾವಿ ಇರೋದೆಲ್ಲ ಬಾಯಿ ಬೀಳಕ್ಕಲ್ಲ ಸರ್, ಕುಡಿಯಕ್ ನೀರು ಅಂತ. ಆ ಕಡೆ ಡಿವೋರ್ಸ್ ಕೊಡ್ತಿಲ್ಲ ಸರ್, ಈ ಕಡೆ ಇದನ್ನು ಮಾಡ್ತಿಲ್ಲ. ಕೊಡಲ್ಲ ಸರ್. ಯಾವುದೇ ಕಾಣ್ರಿ ಸರ್, ನಿಮ್ ತೆಗೆದ್ಮೇಲೆ ನಾಕ ಪಟ್ನ ಒದಿತಾಳೆ. ಹಂಗನೆ ತೆಗೆದ್ಮೇಲೆ ಹಂಗ ಪಟ್ನ ಒದಿತಾಳೆ ನಿಮ್ಗೆ. ಏನೋ ಸರ್, ನಿಮ್ ತೆಗೆದ್ಮೇಲೆ 4 ಬಾರಿಸ್ತಾಳೆ ಅಂತ ಹೇಳಿದೆ. ಕೋಪ ದೇಹದಲ್ಲಿ ಸುಖ ಬಂದಾಗ, ನಿಮಗೆ ಸಂತೋಷ ಬಂದಾಗ ಮೈ ತುಂಬ ಹಗ್ ಮಾಡಿ ಕಿಸ್ ಮಾಡ್ತೀರ. ಆದರೆ ಆ ಜಾಗನೂ ನೀವು ಸಂತೋಷಕ್ಕೆ ನೀವು ಬಳಸ್ಕೊಳ್ಳಿ. ಹಗ್ ಮಾಡಿ ಖುಷಿ ಪಡಿ. ನೀವು ಫೈನಾನ್ಸ್ ಡೆವಲಪ್ಮೆಂಟ್ ಆಗುತ್ತೆ, ತುಂಬ ದುಡ್ಡು ಇಂಪ್ರೂವ್ಮೆಂಟ್ ಆಗುತ್ತೆ. ಬರ್ದಿದ್ದು ಕೇಳಿವಾಗ ನೀವು ತುಂಬ ಪ್ರೀತಿ ಮಾಡಿದ್ರೆ ಹಗ್ ಮಾಡಿ ಇಲ್ಲಿ ಕಿಸ್ ಮಾಡ್ತೀರ, ಎಲ್ಲ ಕಡೆ ಮಾಡ್ತೀರ. ಆದರೆ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಅಭಿವೃದ್ಧಿ ಆಗುತ್ತೆ. ಅಲ್ಲಿ ನೀವು ಏನಾರು ಅವ್ರನ್ನ ಆ ಜಾಗವನ್ನು ಖುಷಿ ಪಡಿಸಿದಾಗ ನಿಮಗೆ ಆಶೀರ್ವಾದ ಆಗುತ್ತೆ. ಅದು ಕನ್ವರ್ಟ್ ಆಗಿ ಆಶೀರ್ವಾದ ಆಗಿ ಭಗವಂತನ ಅನುಗ್ರಹ ಆಗುತ್ತೆ. ಭಾಳ ಅದ್ಭುತವಾಗಿ ನಿಮಗೆ ಮಹಾಲಕ್ಷ್ಮಿ ನಮ್ಮ ದೇಹದಲ್ಲಿ, ನಮ್ಮ ಜಾಗದಲ್ಲಿ ದುಡ್ಡಿನ ಜಾಗ ಯಾವುದೋ ಆ ಜಾಗವನ್ನು ನೀವು ಎಬ್ಬರಿಸ್ಬೇಕು, ಆಶೀರ್ವಾದ ಮಾಡಬೇಕು. ಲಕ್ ಬರುತ್ತೆ. 100% ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ಜನ ಹೇಳಲ್ವಾ, ಹಿಂದೆ ಒದಿಬೇಡಪ್ಪ ಅಂತ ಹೇಳಲ್ವ. ಹಾಗಾಗಿನೇ ಆ ಜಾಗ ಒಡೆಯೋದು, ಬಡಿಯೋದು, ಒದಿಯೋದು ಹಿಂಗೆಲ್ಲ ಮಾಡಿದರೆ ನಾಳೆ ಅವ್ರ ಮನೆ ದರಿದ್ರ ಬರುತ್ತೆ. ಯಾರೋ ಎಷ್ಟೋ ಜನ ಗೊತ್ತಿದ್ದಾರೆ ಒದ್ದು ಬಿಡ್ತಾರೆ ಹಿಂದ್ಗಡೆಯಿಂದ. ಆ ಒದ್ದಾಗ ಅದು ಶಾಪ್ ಆಗುತ್ತೆ. ಇಲ್ಲ ನಾನು ಅದು ಬಾಯ್ಬಿಟ್ಟು ಹೇಳ್ಬೋದು, ತಪ್ಪಾಗ್ಬೋದು, ನಂಗೆ ಗೊತ್ತಿಲ್ಲ. ಯಾಕಂದರೆ ಆ ಜಾಗಕ್ಕೆ ಗಂಡು ಮಕ್ಕಳಾಗಲಿ ಒದಿಬಾರ್ದು. ಕಟ್ಕೊಂಡಿದ್ದ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಪ್ಪ ಆಗಿರ್ಬೋದು, ಒಂದು ದನ ಕರು ಆಗಿರ್ಬೋದು, ಒದಿಬಾರ್ದು. ಆ ಜಾಗನ ಮಹಾಲಕ್ಷ್ಮಿ ವಾಸ ಮಾಡ್ತಾರೆ. ಆ ಜಾಗದಲ್ಲಿ ಯಾರು ಒದಿತಾರೋ ತುಂಬ ಜನಕ್ಕೆ ಗೊತ್ತಿಲ್ಲ. ಹಿಂದೆಯಿಂದ ಆ ಜಾಗಕ್ಕೆ ಒದಿತಾರೋ, ಹಂಡಿಗೆ ಏನಾರು ಒದ್ರೆ ಖಂಡಿತ ಕೂಡ ಅವ್ರ ಮನೆ ಲಾಸ್ಟಲ್ಲಿ ಬರ್ಬತ್ತಾಗಿರುತ್ತೆ. ಅವ್ನು ಸಾಯ್ಬೇಕಾದ್ರೆ ಇವ್ರ ದುಡ್ಡೆಲ್ಲ ಕಂಡರ ಹತ್ರ ಕೊಟ್ಟಿರ್ತಾನೆ, ಇಸ್ಕೊಳಕ್ಕಾಗಲ್ಲ. ವನವಾಸ, ಹಿಂಸೆ ಇದೆಲ್ಲ ನಡೀತಿದೆ. ಆ ಜಾಗನ ಏನೇ ಆದರೂ ಕೈ ಮಾಡಬಾರ್ದು, ಒದಿಬಾರ್ದು. ಪೂಜಿಸಬೇಕು, ಗೌರವಿಸಬೇಕು. ಹೆಂಗೆ ಹಸುಗೆ ನಾವು ಪೂಜಿಸ್ತೀವೋ, ಹಸುಗೆ ಕಾಲು ಪೂಜೆ ಮಾಡಿ ಹಿಂದೆ ಬಂದು ಮಹಾಲಕ್ಷ್ಮಿ ಜಾಗನ ಬಾಲ ಎತ್ಬಿಟ್ಟು ನಾವು ಕೈ ಮುಗಿತೀವಿ. ಮಹಾಲಕ್ಷ್ಮಿ ನಂಗೆ ಒಳ್ಳೇದು ಮಾಡವ, ಲಕ್ಷ್ಮಿ ಇಲ್ಲೇ ವಾಸ ಮಾಡ್ತಾಳೆ ಅಂತ. ನಿಮ್ಮ ಇದರಲ್ಲೂ ಕೂಡ ನೀವು ಕೂಡ ಮಹಾಲಕ್ಷ್ಮಿ ವಾಸ ಮಾಡ್ತೀರಂತಲ್ಲ, ಅಲ್ಲಿ ಲಕ್ಷ್ಮಿ ಅಭಿವೃದ್ಧಿ ಆಗುತ್ತೆ ಸರ್. ಇಡೀ ವರ್ಲ್ಡಲ್ಲಿ ಹೇಳಿ, ನ್ಯೂಮರಾಲಜಿ ಹೇಳಿದೆ, ಅಸ್ಟ್ರಾಲಜಿ ಹೇಳಿದೆ, ಫಾರ್ಮಿಸ್ಟ್ ಹೇಳಿದೆ, ಪೇಸ್ ರೀಡಿಂಗ್ ಹೇಳಿದೆ. ಆಯ್ತು, ಇದು ಒಂದು ಭಾಗ ಸರ್. ನನ್ನ ಲೈವಲ್ಲಿ
ಫೋನ್ ಮಾಡಿಬಿಟ್ರೆ ಆಯ್ತು. ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳ್ತಾರೆ. ಓಕೆ ಸರ್ ಒಂದು ಹಾಡು ಹೇಳಿ ಅಂತ ಹೇಳ್ತೀನಿ, ಹ್ಮ್ ಒಂದು ಹಾಡು ಹೇಳಿ ಅಂತೀನಿ. ಇವತ್ತವರೆಗೂ ಈ ಡಿಸ್ಟರಿ ಇಷ್ಟಿಲ್ಲ. ಅದು ಇದೆ, ಎಲ್ಲಿದೆ ಹೇಳಿ, ಇದೆ. ಹೇಳಿ ನೋಡೋಣ. ತುಂಬಾ ಜನ ಕಂಠದಿಂದ ಜ್ಯೋತಿಷ್ಯ ಹೇಳಿರೋರು ಸಾವಿರಾರು ಜನ. ನನಗೂ ಕಂಠ ಇದೆ, ನಿಮಗೂ ಕಂಟಕ ಇದೆ, ಸಾವಿರಾರು ಜನ ಇದೆ. ಸರ್ ಕಂಟಕ ಇದೆ. ಕಂಠಕ ಅಲ್ಲ, ಕಂಠ. ಕಂಠನೇ ಹೇಳ್ತಿರೋದು, ಕಂಠನೇ. ಕಂಠಕ್ಕೂ ಬಹಳ ವ್ಯತ್ಯಾಸ ಇದೆ. ಹೌದು ಸರ್, ವಿಷಕಂಠನ ಇರ್ಬೋದು, ಸಿಹಿಕಂಠನ ಇರ್ಬೋದು. ವಿಷಕಂಠ ಶ್ರೀಕಂಠ ಇಲ್ಲಿ ಯಾಕೆ ತರ್ತೀರಾ? ನಾನು ಕಂಠ ಮಾತಾಡ್ತಾ ಇದ್ದೀನಿ. ಹೌದು, ನೀವು ನಾವು ಗಂಟಾಘೋಷವಾಗಿ ಮಾತಾಡ್ತಿದೀವಿ. ನೀವು ಗಂಟಾಘೋಷವಾಗಾದ್ರೂ ಮಾತಾಡಿ, ಕಂಠಾಘೋಷವಾಗಾದ್ರೂ ಮಾತಾಡಿ. ನಾನು ಮಾತಾಡ್ತಾ ಇರೋದು ಕಂಠ. ಹೌದು, ತಾವೇನು ತಾವು ಕಂಠಕ ಮಾತಾಡ್ತಾ ಇದ್ದೀರಾ? ಏನಂತೀರಾ? ನನ್ನನ್ನ ಯಾರು ನೋಯಿಸ್ತಾರೆ, ನನ್ನ ಬಗ್ಗೆ ಯಾರು ಮಾತಾಡ್ತಾರೆ, ಅವ್ರ ವಂಶ ಸರ್ವನಾಶ ಹೋಗ್ಬಿಡುತ್ತೆ. ನನಗಿರೋ ನಂಬಿಕೆ ಅದು, ಬದುಕಕ್ಕೆ ಇರಲ್ಲ ಖಂಡಿತ ಕೂಡ. ನಾನೆಲ್ಲ ನನ್ನ ಲೈಫಲ್ಲಿ ಎಷ್ಟು ಜನ ಹೊಡೆದು ಬುಲ್ಡೆ ಬಿಟ್ಟಾಕಿ ನನಗೆ ಗೊತ್ತಿಲ್ಲ. ಹೊಡೆದ್ರೆ ಡಿಸ್ಟಿಗೆ ಮೂಗೆಲ್ಲ ಕಟ್ಟಾಗಿ ಹೋಗಿದೆ, ಹೊಡೆದ್ರೆ ಡಿಸ್ಟಿಗಳಿಗೆ ಹೋಗಿಲ್ಲ. 20 ಜನ 30 ಜನ ನಾನು ಎತ್ತು ಗುದ್ದದೆ. ನಾನು ಇವಾಗೇನೆ ಹಿಂಗಿದ್ದೀನಿ, ನಾನು ಕರಾಟೆ ಗುಂಪು ಎಲ್ಲ ಮಾಡ್ಬೇಕು ಗೊತ್ತಾ. ಹಾಗಾಗಿ ಮಾತಾಡಬೇಕು ಅಂತ ಮಾತಾಡಬೇಡಿ, ಮಾತಾಡಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ. ನನಗೆ ಒಂದು ಇವಾಗ ಕೈರೇಖೆ, ಪಾಮಿಸ್ಟ್ರಿ, ಫೇಸ್ ರೀಡಿಂಗ್ ನನಗೆ ನೋಡ್ರಿ ಸರ್, ಯಾರಿಗೂ ಗೊತ್ತಿರೋದು ಅಲ್ಲನ್ನು ನೋಡ್ಬಿಟ್ಟು ಕೂಡ ಜ್ಯೋತಿಷ್ ಹೇಳ್ತೀನಿ ನಾನು. ಅಲ್ಲಿ ಅಂದ್ರೆ ಅಲ್ಲಿ ಅಲ್ಲ ಸರ್, ಹಲ್ಲು. ಹಲ್ಲು ಒಂದು ಸ್ವಲ್ಪ ನೀವು ಕ್ಲೀನಾಗಿ ಕಿವಿಲಿ ಕೇಳಿಸ್ಕೊಳ್ಳಿ ಸರ್. ಅಲ್ಲ, ನೀವು ಅಲ್ಲು ಅಂದ್ರೆ ನಾನೇನ್ ಕಿವಾಗ ಕೇಳ ಅಲ್ಲು ಅಂತ ಹೇಳ್ತಿದ್ದೆ. ಯಾವ ಭಾಷೆ ಇದು? ಹಳ್ಳಿ ಭಾಷೆನ ಟೌನ್ ಭಾಷೆನ? ಅಲ್ಲು ಅಂದ್ರೆ ಅಲ್ಲು ಅಂತ ನಾನು ಅಲ್ಲಿ ನೋಡ್ತಾ ಇದ್ದೀನಿ. ಅಲ್ಲು ಅರ್ಜುನ್ ಹೇಳಿಲ್ಲ ಸರ್, ನನಗೇನು ಗೊತ್ತು? ನೀವು ಹೇಳ್ಬೇಕು ತಾನೆ. ಅಲ್ಲು ಅರ್ಜುನ್ ಹೇಳಿಲ್ಲ. ನೀವು ಬಾಯ್ ತೋರಿಸ್ತಿ ತಗೊಳ್ಬೇಕು ತಾನೆ, ಇದು ಅಂತ ಹೇಳ್ಬೇಕು ತಾನೆ. ನಾನು ಅಲ್ಲಿ ಅಂತ ಅಲ್ಲಿ ನೋಡ್ತಾ ಇದ್ದೀನಿ. ನಾಲ್ಗೆಲ್ ಮಾತಾಡ್ತಿದ್ದೆ, ನಾಲ್ಗೆ ತೆಗೆದ್ಬಿಟ್ಟು ತೋರ್ಸಕ್ಕಾಗತ್ತಾ? ತೋರ್ಸಕ್ಕಾಗಲ್ಲ. ಮತ್ತೆ ನೀವು ಅದನ್ನೇ ನಿಮ್ ಮಾತಾಡ್ತೀರಾ. ನಾಲ್ಗೆ ನಾನು ಕಾಣಿಸುತ್ತೆ ತೋರಿಸಿದ್ರು. ಬಹಳ ಒಳ್ಳೇದಾಯ್ತು, ಒಳ್ಳೇದಾಗತ್ತೆ ಅವಾಗ. ಹೇಳಿ ಗುರುಗಳೇ. ಅದರಿಂದಲೇ ಹಲ್ಲು ನೋಡಿ ಕೂಡ ಜ್ಯೋತಿಷ್ ಹೇಳ್ತೀನಿ. ಹಲ್ಲು ನೋಡಿ ಕೂಡ ಹೇಳ್ಬೋದು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅದು. ಅದಕ್ಕೆ ನಾನು ಹೊಣೆ ಅಲ್ಲ. ತುಟಿ ನೋಡ್ಬಿಟ್ಟು ಜ್ಯೋತಿಷ್ ಹೇಳ್ತೀನಿ. ಆಯ್ತು. ಬಹಳ ವಿಶೇಷ, ಈ ತುಟಿ ತುಂಬಾ ತುಂಬಾ ಚೂಪಾಗಿರುತ್ತೆ ನೋಡಿ. ಈ ಜಾಗ ತುಂಬಾ ಚೂಪಾಗಿರುತ್ತೆ, ಈ ಜಾಗ ತುಂಬಾ ಜನ ಚೂಪಾಗಿರುತ್ತೆ. ಸಿಕ್ಕಾಬಿಟ್ಟು ಅಫೇರ್ ಇರುತ್ತೆ ಅವ್ರಿಗೆ, ಸಿಕ್ಕಾಬಿಟ್ಟು ಅಫೇರ್ ಇರುತ್ತೆ. ಅದ್ರ ಅವ್ರು ಹೇಳ್ಕೊಳಕ್ಕಲ್ಲ. ಈ ಸಬ್ಜೆಕ್ಟ್ ಇದೆಲ್ಲ 100%. ಯಾರಿಗೆಲ್ಲ ಅಲ್ಲು ಈ ತುಟಿ ತುಂಬ ಚೀಪ್ ಇರುತ್ತೆ, ತುಟಿ ತುಂಬ ಸಣ್ಣ ಇರುತ್ತೆ, ಅವರ ಡ್ರಿಂಕ್ಸು ಡ್ರಗ್ಸ್ ಎಲ್ಲ ಅಡಿಕ್ಟ್ ಆಗಿರ್ತಾರೆ ಅವ್ರು 100%. ತುಂಬ ಜನಕ್ಕೆ ಡ್ರಿಂಕ್ಸು ಇದೆಲ್ಲದಕ್ಕೂ ಅಡಿಕ್ಟ್ ಆಗಿರ್ತಾರೆ. ಅವ್ರನ್ನ ಬೇಗ ತಿದ್ದಕ್ಕಾಗಲ್ಲ. ಬೇರೆಯವರು ಅಡಿಕ್ಟ್ ಆಗಿರ್ತಾರೆ, ಅವ್ರನ್ನ ತಿದ್ದಕ್ಕಾಗಲ್ಲ 100%. ಇದೆಲ್ಲವೂ ಕೂಡ ಅಷ್ಟರಾಗಿ ಇರುತ್ತೆ. ಮತ್ತು ಯಾರಿಗೆಲ್ಲ ಕುತ್ತಿಗೆ ಕೆಳಗಡೆ ಮಚ್ಚೆ ಇರುತ್ತೆ, ಕುತ್ತಿಗೆ ಕೆಳಗಡೆ ನೋಡಿದ್ರೆ ಇರುತ್ತೆ, ಅವ್ರಿಗೆಲ್ಲ ಗಂಡನಿಗೆ ಆಯಸ್ ಕಮ್ಮಿ ಅಂತ ಹೇಳಿ ಇದೆಲ್ಲ ಸಬ್ಜೆಕ್ಟ್. ತುಂಬ ಜನಕ್ಕೆ ಮ್ಯಾರೇಜ್ ಲೈಫಲ್ಲಿ ಡಿಸ್ಟರ್ಬ್ ಮಾಡ್ಕೊತಾರೆ ಅಂತ ಹೇಳುತ್ತೆ. ಮತ್ತೆ ಎಲ್ಲರಿಗೂ ತುಟಿ ಮೇಲೆ ಮಚ್ಚೆ ಇರಬೇಕು ಅಂತ ಹೇಳ್ತಾರೆ. ಇದು ರಾಂಗು ಲಕ್ಷಣ. ಹೆಣ್ಮಕ್ಳಿಗೆ ಅದು ಲಕ್ಷಣ. ಅದು ಸೀರಿಯಲ್ ಮಾಡೋದಲ್ಲ ಅವರೇನೆ. ಅವ್ರ ಫ್ಯಾಮಿಲಿ ಯಾವ ಲಕ್ಷಣ ಇಟ್ಲು, ಒರಿಜಿನಲ್ ಫ್ಯಾಮಿಲಿ. ಒರಿಜಿನಲ್ ಫ್ಯಾಮಿಲಿ ಯಾವುದು ನೆಟ್ಟಿಗಿರಾಕಲ್ಲ, ಡಿಸ್ಟರ್ಬ್ ಆಗಿರುತ್ತೆ. ಸಿನಿಮಾದಲ್ಲಿ ಮಾತ್ರ ಇಲ್ಲಿವರೆಗೂ ತಾಳ್ಬಿಡ್ತೀನಿ. ಅದು ಹಿಂಗೆ ಲಕ 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 ಅಂತ ಹೇಳ್ತಾರೆ. ಫ್ಯಾಮಿಲಿ ಮಾತ್ರ ಅಳ್ಳಾಡೋಗಿರುತ್ತೆ. ನನ್ಗಿಬ್ರು ಹೆಣ್ಮಕ್ಳು ಗುರುಜಿ. ನನ್ ಜಾತಕದಲ್ಲಿ ಗಂಡ್ ಮಗು ಯೋಗ ಇದೆನಾ ಗುರುಜಿ? ಓಹೋ, ಬಹಳ ದೊಡ್ಡ ಪ್ರಶ್ನೆ. ಗಂಡು ಮಗು ಬೇಕಾ? ಹೌದು ಗುರುಜಿ. ನಿಮ್ಮ ಮನೇಲಿ ಏನ್ ಮಾಡ್ತಾರೆ? ಮೆಡಿಕಲ್ ಇದೆ ಗುರುಜಿ. ಹೌದಾ? ಯಾವ ಊರು? ನಾರಾಯಣಪೇಟ್ ಅಂತ ಗುರುಜಿ. ಓಕೆ, ನಿಮ್ ಜಾತಕ ಬೇರೆ ತರ ಹೇಳ್ತೇವೆ. ಒಂದು ಹಾಡು ಹೇಳಿ ನೋಡೋಣ, ಹೇಳ್ಬಿಡ್ತೀನಿ. ಹಾಡ ಗುರುಜಿ. ಸವಿ ಸವಿ ನೆನಪು, ಸಾವಿರ ನೆನಪು ಬರಲ್ಲ ಗುರುಜಿ. ಸವಿ ನೆನಪು, ಸಾವಿರ ನೆನಪು. ಏನಾಗಲಿ ಮುಂದೆ ಸಾಗು ನೀನು, ಅಲ್ವಾ? ಅಲ್ವಾ? ಸುದೀಪ್ದು ಸಂಜೆ ಮತ್ತು ಫಿಲಮ್ದು ಹೇಳ್ತಾ ಇದ್ರ ನೋಡಿ. ತೆಗೆದ ಬಗ್ಗೆನೇ ತುಂಬ ಮಾತಾಡ್ತೀನಿ. ಇದು ಜ್ಯೋತಿಷನೇ, ಬೇರೆ ತಪ್ಪು ತಿಳ್ಕೋಬೇಡಿ. ನೋಡಿ, ರಜನಿಕಾಂತ್ ಅವರಿಗೆ ಅಂಡಿಲ್ಲ, ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶಪುರವರು. ಏನಕ್ಕೆ ಅಂದರೆ ಎಷ್ಟು ಅಂಡ್ ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಯಾರಿಗೆಲ್ಲ ತುಂಬ ಪ್ರಾಬ್ಲಮ್ ಇರುತ್ತೋ ಅದು ಖಂಡಿತ ಅಲ್ಲ ಕೂಡ ಅದು ಅಗ್ಲ ಬಂದಲ್ಲೂ ಸಕ್ಸಸ್ ಕೊಡುತ್ತೆ, ಇದು ಕೊಡುತ್ತೆ. ಅದೇ ಥರ ತುಂಬ ಜನ ಹೀರೋಗಳಿಗೆ ಪ್ಯಾಂಟೇ ನಿಲ್ಲಲ್ಲ 100%. ಭಾಳ ವಿಶೇಷವಾಗಿ ನೀವು ಬಿಗ್ ಬಾಸ್ ನೋಡಬೇಕಾದ್ರೆ ಜಾಹ್ನವಿ ಒಂದು ಡೈಲಾಗ್ ಹೊಡಿತಾರೆ, ಭಾಳ ವಿಶೇಷ. ನೋಡಿ, ಇಲ್ಲಿರೋ ಯಾರು ಗಂಡಸರೇ ಇಲ್ಲ ಅಂದ್ಬಿಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಸುದೀಪ್
ಏನು ಹೇಳ್ತೀರಾ ಅಂತಾರೆ ಪಾಪ. ಹೌದು, ಆ ಗಿಲ್ಲಿಗೆ ಸೊಂಟನೇ ನಿಲ್ಲಾಕಲ್ಲ ಅಂತಾರೆ, ಆದರೆ ಅವನೇ ಕಪ್ ಗೆದ್ಕೊ ಬಂದ 100%. ವಿಧಿ ಲಿಖಿತ ನೋಡಿ, ಇದು ಡೈಲಾಗ್ನ ಜಾಹ್ನವಿ ಹೊಡಿತಾರೆ 100%. ನಾನು ನೋಡಿದ್ನ ಪ್ರೋಗ್ರಾಮ್ನ, ಅವನಿಗೆ ತಿಗನೇ ನಿಲ್ಲಲ್ಲ ಅಂದ್ಬಿಡ್ತಾರೆ 100%, ಭಾಳ ವಿಶೇಷವಾಗಿ. ಆದರೂ ಕೂಡ ಕಪ್ಪನ್ನು ಗೆದ್ಕೊ ಬರ್ತಾರೆ. ಸಾಕಷ್ಟು ಶಾರುಖ್ ಖಾನ್ಗಿಲ್ಲ, ನೀವು ನೋಡಿರ್ಬೋದು, ಅಮಿತಾಬ್ ಬಚ್ಚನ್ಗಿಲ್ಲ, ರಾಜೇಶ್ ಖನ್ನಗಿಲ್ಲ, ಎಷ್ಟು ಆಳಿದ್ರು 100%. ಕನ್ನಡದಲ್ಲೂ ಕೂಡ ನೀವು ನೋಡಿ, ಭಾಳ ವಿಶೇಷವಾಗಿ ತುಂಬ ಜನಕ್ಕೆ ಇಲ್ಲ, ಆದರೆ ಅದು ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಸರಿ ಗುರುಗಳ, ರಜನಿಕಾಂತ್ ಅವ್ರ ಬಗ್ಗೆ ಮಾತಾಡಿದ್ರಿ, ಅಮಿತಾಬ್ ಬಚ್ಚನ್ ಅವ್ರ ಬಗ್ಗೆ ಮಾತಾಡಿದ್ರಿ, ಇನ್ನು ಕೆಲವ್ರ ಬಗ್ಗೆ ಮಾತಾಡಿದ್ರಿ. ಅಂದ್ರೆ ಅಂಡಿಲ್ದೇ ಇರೋರು ಬಹಳ ಫೇಮಸ್ ಆಗ್ತಾರೆ. ಗಿಲ್ಲಿ ಬಗ್ಗೆ ಅಂಡು ಸಕ್ಸಸ್ ಒಳಗಡೆ ಹೋದಷ್ಟು ನೇಮು ಫೇಮು ಬರುತ್ತೆ. ಬಹಳ ಜನ ಒಬ್ರು ಕಮೆಂಟ್ ಮಾಡಿದ್ರು, ಮುಖೇಶ್ ಅಂಬಾನಿ ಮಗನಿಗೆ ಹಂಡು ಇಷ್ಟ ಇದೆ ಅಂತ ಹೇಳಿದ್ರು 100%. ಅದನ್ನ ಬಹಳ ವಿಶೇಷವಾಗಿ ಅವನು ಶ್ರೀಮಂತರಲ್ವ ಅಂತ ನಾನು ನಮ್ಮ ಕೇಶವನ್ಗೆಲ್ಲ ಹೇಳಿದೆ, ಒಂದು ಕಮೆಂಟ್ ಹಾಕ್ಲಾ, ಅವನ ಮಾತಿನ ನುಂಗಿ ಅವನ ಆರೋಗ್ಯ ನೋಡಿ ಸಾಕಾಗ್ತೈತೆ. ಧೀರುಭಾಯಿ ಅಂಬಾನಿ 28ನೇ ತಾರೀಕು ಕೊಟ್ಟಿದ್ದಾರೆ, ನನಗೆ ಗೊತ್ತು. ಇವ್ರು 1ನೇ ತಾರೀಕು ಕೊಟ್ಟಿದ್ದಾರೆ. ಅವ್ರ ಹೆಂಡತಿ ಮೂಲ ನಕ್ಷತ್ರ, ಇವರು ಮೇಷರಾಶಿ. ಅವರಿಂದ ಮೊಮ್ಮಗ ಆಗಿದ್ದಾನೆ, ಅವನ ಮಾತನ್ನು ನುಂಗ್ತಾವನೆ. ಹಾಕು, ಯಾರೋ ಒಬ್ಬ ಅದನ್ನ ಟ್ರೋಲ್ ಮಾಡ್ಬಿಟ್ಟಿದ್ದ. ಒಂದ್ ನಿಮಿಷ ಗುರುಗಳು, ಮಿಲಿಯನ್ ಗಟ್ಟಲೆ ಹೋಗಿತ್ತು. ಕರೆಕ್ಟ್ ಗುರುಗಳೇ, ನೀವು ಹೇಳ್ತಾ ಇರೋದು ನಿಜ, ನಾನು ಇದನ್ನ ಒಪ್ಕೋತೀನಿ ಗುರುಗಳೇ. ಪ್ರಶ್ನೆ ನೇರ, ಉತ್ತರ ನೇರವಾಗಿರ್ಲಿ. ಕೊಡೋಣ, ಇನ್ನೂ ಟೈಮ್ ಇದೆ ಸರ್. ತಾವು ಫಸ್ಟ್ ಬಾಲ್ 6 ಹೊಡ್ಬಿಟ್ಟು ಮ್ಯಾಚ್ ಗೆಲ್ಲಕ್ಕಾಗತ್ತಾ? ತಾವು ರಾಜ್ಯಾದ್ಯಂತ ನೀವು 6 ಆದ್ರೂ ಹೊಡಿರಿ, 4 ಆದ್ರೂ ಹೊಡಿರಿ, ಡಕೌಟ್ ಆಗಿ ನೋಡಿ ಸರ್, ನೀವು ಅಂಪೈರ್ ಆಗಿದ್ದೀರಾ? ಇಲ್ಲ, ನಾನು ಅಂಪೈರ್ ಆಗಿಲ್ಲ. ನಾನು ಅಂಪೈರ್ ಆಗಿಲ್ಲ. ನಾನು ಪ್ರಶ್ನೆ ಕೇಳುವ ಸಂದರ್ಶಕನಾಗಿದ್ದೀನಿ ಗುರುಗಳು. ಇದು ಮ್ಯಾಚ್ ಅಲ್ವೇ ಇಲ್ಲ, ನಾವು ನೀವು ಆಡ್ತಾ ಇರೋದು ಸರ್. ನಾನು ಮ್ಯಾಚ್ ಅಂತ ಹೇಳ್ತಿಲ್ಲ, ನೀವು ಅಂಪೈರ್ ಆಗಿದ್ದೀರಾ? ನೀವು ಅಂಪೈರ್ ಆಗಿರ್ತಾರೆ, ಯಾಕೆಂದ್ರೆ ಮ್ಯಾಚ್ ಸರಿ ನಡೀತಿದೆ. ಇದು ಮ್ಯಾಚ್ ಅಲ್ವೇ ಅಲ್ಲ, ಆಯ್ತಾ? ಫಸ್ಟ್ ಆಫ್ ಆಲ್ ಇದು ಮ್ಯಾಚ್ ಅಲ್ಲ, ಇದು ಮಂಥನದಲ್ಲಿ ಸಂದರ್ಶಕ ಇರ್ತಾರೆ, ಮಂಥನದಲ್ಲಿ ಮಾಡರೇಟರ್ ಇರ್ತಾರೆ ಗುರುಗಳ, ಅಂಪೈರ್ ಇರಲ್ಲ. ಗುರುಗಳೇ ಬಿಟ್ಬಿಡಿ ಗುರುಗಳೇ. ಮೇಡಮ್, ಅವ್ರ ಜಾತಕದಲ್ಲಿ ಡೈವರ್ಸ್ ಆಗಂತ ಜಾತಕ. ಮತ್ತೆ ಇವಾಗ ಮದ್ವೆ ಮಾಡ್ಬೇಕೋ ಬೇಡವೋ ಗುರುಜಿ? ನನಗೊದಕ್ಕೂ ಸಂಬಂಧ ಇಲ್ಲ ಮೇಡಮ್. ನಾನು ಕೇಳಿದ್ರು ಡೈವರ್ಸ್ ಜಾತಕ ಅಂತ ಹೇಳಿದೆ. ಕೊನೆಗೆ ಏನಾರು ಆದ್ರೂ ನನ್ನ ಮೇಲೆ ಗೋಬೆ ಕೂರಿಸ್ತಾರೆ ಎಲ್ಲರೂ. ನೋಡಿ, ಸಪ್ತಮದಲ್ಲಿ ಕುಜಾಗ್ರಹ ಇದ್ದಾನೆ, ಅದು ಡೈವರ್ಸ್ ಹೇಳುತ್ತೆ. 4ನೇ ಮನೇಲಿ ಗುರು. ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರ, ನಿಮ್ಮ ಹೆಸರು ಬೇಕಾದ್ರೆ ಒಂದು ಪ್ರಾಪರ್ಟಿ ಮಾಡ್ಬೋದಾಗಿತ್ತು ನಿಮ್ಮ ಯಜಮಾನರು, ಏನಾರು ಮಾಡೋರಿಲ್ಲ ಗೊತ್ತಿಲ್ಲ. ಹಾಗಾಗಿ ಇವನ್ ಜಾತಕದಲ್ಲಿ ಮೇಡಮ್ ಅವ್ರು ಸಪ್ತಮಲ್ಲಿ ಕುಜ ಶುಕ್ರಗ್ರಹದಿಂದ ಡೈವರ್ಸ್ ಜಾತಕ. ನೀವು ಮಾತಾಡಿ ನಿದ್ದೆ ಮಾಡ್ತಾ ಇದ್ರ ಅನ್ಸುತ್ತೆ. ಅಲ್ಲ ಗುರುಜಿ, ಅವನಿಗೆ ಮತ್ತೆ ಯಾವಾಗ ಮದ್ವೆ ಮಾಡಿದ್ರೆ ಅವ್ನ ಲೈಫ್ ಚೆನ್ನಾಗಿರುತ್ತೆ, ಅಥವಾ ಪ್ರಾಪರ್ಟಿ ಯಾವಾಗ ತಗೋಬಹುದು ಅವನು? ಮೇಡಮ್ ನೋಡಿ, ನಾನೊಬ್ಬ ಅಸ್ಟ್ರಾಲಜರು. ಯಾವಾಗ ಮದುವೆ ಮಾಡೋ ನಿಮ್ಮ ಮಗನ ಡೈವರ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಪರಿಹಾರ ಏನ್ ಗುರುಜಿ ಅದಕ್ಕೆ? ಪರಿಹಾರ ಖಂಡಿತ ಕೂಡ ನೀವು ಇದನ್ನ ಆ ಹುಡುಗಿ ಜಾತಕವನ್ನ ತೋರಿಸಿ. ಏನೇಳಿ? ಹುಡುಗಿ ಜಾತಕ ನಿಮಗೆ ತಗೊಂಬಂದು ತೋರಿಸ್ಬೇಕು ಗುರುಜಿ. ತೋರಿಸ್ಬೇಕು, ಅದನ್ನ ಮೇಲೆ ಡಿಸೈಡ್ ಮಾಡ್ತೀನಿ ಖಂಡಿತ ಕೂಡ. ನೋಡಿ, ಬೇರೆಯವ್ರ ಥರ ನಂಗೆ ಸುಳ್ಳು ಹೇಳಿ ರೂಢಿ ಇಲ್ಲ ಮೇಡಮ್. ಬೇರೆಯವ್ರು ಎಲ್ಲದಕ್ಕೂ ಪರಿಹಾರ ಇದೆ ಅಂತಾರೆ. ಹೈಯೆಸ್ಟ್ ಜ್ಯೋತಿಷ್ ಹೇಳೋರ ಮನೆ ಹಾಳಾಗೋಗಿರೋದು. ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮಂತರು ನಾವು ರಾಜಕಾರಣಿ ಆಗದಿರೋ ಪರವಾಗಿಲ್ಲ. ನನ್ನ ಕೊಡುಗೆಯನ್ನು ದೇಶದ ಪ್ರೈಮ್ ಮಿನಿಸ್ಟರ್ಗಳು, CMಗಳು ನನ್ನ ಸಲಿಗೆಯನ್ನು ತಗೋಬೇಕು. 100% ಗೌರ್ಮೆಂಟನ್ನ ಹೇಗೆ ನಡೆಸಬೇಕು, ಹೇಗೆ ಲಾಭ ಮಾಡಬೇಕು, ಹೇಗೆ ಜನಗಳ ಜೊತೆ ಹೋಗಬೇಕು, ಜನಗಳನ್ನ ಹೇಗೆ ನಾಡಿ ಮಿಡಿತವನ್ನ ಕಾಪಾಡ್ಕೋಬೇಕು. 100% ಈ ನಾಡಿ ಮಿಡಿತವನ್ನ ಆರ್ಯವರ್ಧನ್ ಟ್ರೋಲ್ ಆಗ್ತಾನಲ್ಲ, ಜನಕ್ಕೆ ಬೇಕಾರದ ಆರ್ಯವರ್ಧನ್. ಭಾಳ ವಿಶೇಷವಾಗಿ ಇವತ್ತು ಕೂಡ ನಿಮ್ಗೆ ನಾನು ಹೇಳ್ತೀನಿ ಕೇಳ್ರಿ, ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಆರ್ಯವರ್ಧನ್ ಕ್ರಿಸ್ಟಲ್ ನಿಮರದಲ್ಲಿ 3 ಕೋಟಿ ಜನ ಇದ್ದಾರೆ ನನ್ನ ಫಾಲೋ ಮಾಡ್ತಾ ಇರೋದು. ಫ್ರೆಂಡ್ಸ್ ಆಗೋದು ಬೇರೆ, ಫಾಲೋ ಮಾಡೋದು ಬೇರೆ. ಫೇಸ್ಬುಕ್ಕಲ್ಲೂ 3 ಕೋಟಿ ಇದೆ. ಕರ್ನಾಟಕದಲ್ಲಿ ಗೂಗಲಲ್ಲಿ ನಂಬರ್ 1 ಸ್ಥಾನದಲ್ಲಿ ನಾನಿದ್ದೀನಿ. ಸರ್ಚಿಂಗಲ್ಲಿ ನಂಬರ್ 1 ಯಾವ ಹೀರೋನೂ ಇಲ್ಲ ಕರ್ನಾಟಕದಲ್ಲಿ, ಯಾರೂ ಇಲ್ಲ. ಸರ್ಚಿಂಗಲ್ಲಿ ನಂಬರ್ 1 ಇದ್ದೀನಿ ನಾನು ಕರ್ನಾಟಕದಲ್ಲಿ. ನನ್ನ ಹೆಸರನ್ನ ಗೂಗಲ್ ಸರ್ಚ್ ಮಾಡ್ತಾ ಇದ್ದಾರೆ. ಬೆಳೆಯೋದು ಮಾಡ್ತಾರೆ ಸರ್. ಬಿಡಿ ಎಲ್ಲ ತೇಜೋಗಿ ಕಲ್ತಿದ್ದಾರೆ ಸರ್ ಇತ್ತಿತ್ಲಾಗೆ. ಹೇಳಿದ್ನಲ್ಲ, ಅವಳಿಗೆ ಎನರ್ಜಿ ಬಂದರೆ ನೀವು ಕೊಡೋ ಕಾರ್ಯಕ್ರಮ ಏನೇಳೆ. ಹ್ಞೂ ಸರ್. ಹಾಗಾಗಿ ಖಂಡಿತ ಸರ್, ಅವ್ರನ್ನ ನೀವು ಯಾವುದ್ರಲ್ಲೂ ತೃಪ್ತಿಪಡಿಸೋಕ್ಕಾಗಲ್ಲ. ಅವ್ರ ಆಸೆನೂ ತೃಪ್ತಿಪಡಿಸೋಕ್ಕಾಗಲ್ಲ, ಅವ್ರು ಸಂಪಾದನೆ ಮಾಡ್ಸೋಕ್ಕಾಗಲ್ಲ, ಅವ್ರನ್ನ ಮೆರ್ಸೋಕ್ಕಾಗಲ್ಲ. ಯಾವುದೋ ಲೂಸನ್ನು ಮದುವೆ ಮಾಡ್ಕೊಬಿಟ್ಟಿರೋ ಸರ್, ಈ ಜನ್ಮದಲ್ಲಿ ನೀವು ಅನುಭವಿಸ್ಬೇಕು. ಈಗ ಸರ್ ಹೆಂಗ್ ಸರ್, ಈಗ ಮುಂದೆ ಅವ್ರನ್ನ ಏನಾದ್ರು ಬಿಡ್ಬೋದಾ? ಡಿವೋರ್ಸ್ ಕೊಡ್ಬೋದಾ? ಖಂಡಿತ ಕೂಡ ಸರ್, ಕೊಟ್ಬಿಟ್ಟು ಹೋಗಿ ಸರ್. ಗೋಡೆಗಳಿಗೆ ನಿಮ್ಮ ತಲೆ ಗೆಜ್ಜೆ ಕಾರ್ಯಕ್ರಮಗಳಿದಾವೆ. ಕೊಡ್ತಾ ಇಲ್ಲ ಸರ್ ಡಿವೋರ್ಸ್. ಅದೇ ತಿಂಗಳಲ್ಲಿ 4 ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಸರ್. ಹೊಡೆದಿದ್ದಾನೆ ಅಂತ ಹೋಗ್ತಾಳೆ ಸರ್, ನಾನೇ ಹೊಡ್ಕೋತೀನಿ ಸರ್. ಅದೇ ಈ ಥರ ಇದೆ ಸರ್. ನೋಡಿ ಸರ್, ಈ ಪ್ರಪಂಚದಲ್ಲಿ ಕಾನೂನುಗಳು ಇನ್ನೂ ಹೊಸ ತಿದ್ದಬೇಕಾಗುತ್ತೆ. ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡು ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ಹಂಗಂತೀರಾ ಸರ್? ಖಂಡಿತ ಕೂಡ ಸರ್, ದೇವ್ರ ಸರ್ ಬೆಂಗಳೂರಲ್ಲಿ ನಿಮ್ದು ಯಾವ್ದಾದ್ರು ಆಶ್ರಮ ಇದೆ ಸರ್ ಬೆಂಗಳೂರಲ್ಲಿ? ಖಂಡಿತ ಕೂಡ ಸರ್, ಕಟ್ಟಾಗ ಬಂದು ಜಾಯ್ನ್ ಆಗಿ ಸರ್. ಇವತ್ತು
ಹೌದು ಸರ್. ಅಳ್ಬೇಡಿ ಸರ್, ದಯವಿಟ್ಟು ಅಳ್ಬೇಡಿ ಸರ್, ನನಗೂ ಕಣ್ಣೀರು ಬರ್ತದೆ ಸರ್. ಏನೋ ಸರ್ ನಿಮ್ದು ಇರ್ಬೇಕು ಸರ್ ನನ್ನ ಮೇಲೆ. ಅಳ್ಬೇಡಿ, ನಿಮ್ಮ ಕಾಲ್ ಹಿಡ್ಕತ್ತೀನಿ. ನಿಮ್ಮ ಜಾತಕ ನೋಡಿ ನಂಗೆ ಕಣ್ಣೀರು ಆಗ್ತಾ ಇದೆ. ಸಾಕಾಗೋಗಿದೆ ಸರ್ ಜೀವನ. ಸರ್ ಪ್ಲೀಸ್ ಸರ್, ನೀವೇ ಏನಾದ್ರು ಮಾಡಿ ಸರ್, ಯಾವ್ದಾದ್ರು ಪೂಜೆ ಗೀತೆ ಇದ್ರೆ ಮಾಡಿ ಸರ್. ಆಡು ಮುಡ್ತಿರೋ ಸೊಪ್ಪಿಲ್ಲ ಆರ್ಯವರ್ಧನ್ ನೋಡಿದಾರೆ ಚಾನಲ್ ಅಂತ ನನ್ನ ಎಲ್ಲ ಕಡೆ ಮೆರೆಸ್ತಾರೆ. ನಾನೇನು ಮಾಡೋಕ್ಕಾಗಲ್ಲ. 100% ನನಗೇನು ಬೇಜಾರಿಲ್ಲ. 100% ನನ್ನ ಕಂಪ್ಲೇಂಟ್ ಆದರೂ ಬೇಜಾರಿಲ್ಲ. ನಾನು ಕೀರ್ತಿ ನೆನ್ನೆ ಪ್ರೋಗ್ರಾಮ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಒಂದು ಪಾರ್ಟ್ಸ್ 1 ಬಗ್ಗೆ ಮಾತಾಡೋದು. ಆವಾಗಲೇ ಕೀರ್ತಿ ಹೇಳಿದ್ರು, ಏನ್ರಿ ನಾವೆಲ್ಲ ಕ್ಯಾಮ್ರಾ ಇಟ್ಕೊಂಡು ಒದ್ದಾಡ್ದು, ಇಷ್ಟು ಫಾಲೋವರ್ಸ್ ಇಲ್ಲರಿ, ಹೆಂಗ್ರಿ ಮೇಂಟೈನ್ ಮಾಡ್ಬೋದು ಅಂತ ಪಾಪ ಕೀರ್ತಿ ನಂಗೆ ಹೇಳ್ತಾ ಇದ್ದಾರೆ. 100%. ಮದುವೆ ಆಗಿದ್ರಾ? ಇಲ್ಲ ಗುರುಜಿ, ಇನ್ನ ನೋಡ್ತಿದ್ದಾರೆ, ಇನ್ನ ಸೆಟ್ ಆಗಿಲ್ಲ. ಓಕೆ, ನಿಮ್ಮ ಮದುವೆ ಲೈಫು ಮುಗಿದ ಅಧ್ಯಾಯ ಸರ್, ಒಂಚೂರು ಚೆನ್ನಾಗಿಲ್ಲ. ಓಕೆ. ನಿಮ್ಮ ಮದುವೆ ಡೇಟ್ ಕಸ ಡಬ್ಬಕ್ಕೆ ಆಗ್ತಂಗಿದೆ. ನಿಮ್ಮ ಮದುವೆ ಆದಮೇಲೆ ನಿಮ್ಮ ಹೆಂಡತಿ ಡೆತ್ ಆಗ್ತಾಳೆ, ಅದೆಲ್ಲ ಕೇಸ್ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಮೇಲೆ. ಓಕೆ. ಏನು ಹೇಳಿ? ಹಾಂ, ಹಾಗಾಗಿ ಮ್ಯಾರೇಜ್ ಲೈಫು ಮುಗಿದ ಅಧ್ಯಾಯ. ಏನು ಸರ್ ನಿಮ್ಮ ಪ್ರಶ್ನೆ? ಏನು ಕೈ ಎತ್ತಾ ಇಲ್ಲ, ಬಾಯ್ ಎತ್ತಾ ಇಲ್ಲ. ಹೌದಾ? ಬಾಯತ್ತೆ ಅಂದರೆ ನೀವು ನಾನ್ ವೆಜ್ ತಿಂತೀರಾ? ಹೌದು, ನಾನ್ ವೆಜ್ ಹೋಟ್ಲು ಇದೆ. ಈಗ ಒಂದು ತಿಂಗಳಾಯ್ತು ಓಪನ್ ಮಾಡಿ. ಹಾಂ, ಸಿಂಪಲ್ ಆಗಿ ಒಂದು ಚಿಕ್ಕ ಒಂದು ಹೋಟ್ಲು ಓಪನ್ ಮಾಡಿದ್ದೀವಿ. ನೋಡಿ, ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಅಂತ ಇದ್ರೆ ಖಂಡಿತಲ್ಲ ಕೂಡ. ಹೋಟ್ಲೆಸ್ ಏನು? ಬಾಗೂರು ಗೌಡ್ರು ಮನೆ ಮೀನುಳಿ ಅಂತ ಮಡಗಿದ್ದೆ. ಇವಾಗ ಇದೆಯಾ? ಬಾಗ್ಲಾಕಿದ್ರಾ? ಇಲ್ಲ, ಇದೆ, ಓಪನ್ ಇದೆ. ಎಷ್ಟಾಗುತ್ತೆ ಡೈಲಿ ವ್ಯಾಪಾರ? ಒಂದು 3-3.5. ಹೌದು. ಎಷ್ಟು ಕೆಜಿ ತರ್ತೀರ ಮಟನ್ ಚಿಕನು? ಎಲ್ಲ ಒಂದು 10 kg ತನಕ ತಗೊಂಬತ್ತೀವಿ. ಎಲ್ಲಿ ಬರುತ್ತೆ? ಬಾಗೂರಲ್ಲಿ ಬರುತ್ತಾ? ಇಲ್ಲ, ಇಲ್ಲಿ ರಾಮನಗರ ಹತ್ರ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? 11 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಆಗುತ್ತೆ. 8-9 ಗಂಟೆ ತನಕ ಇರುತ್ತೆ. ಪಕ್ಕದಲ್ಲಿ ಬಾರು ಇದೆ. ಓಹೋ, ಬಾರಿಗೋಸ್ಕರ ಹೋಟ್ಲು ಮಾಡಿರ, ಹೋಟ್ಲಿಗೋಸ್ಕರ ಬಾರಲ್ಲ? ಇಲ್ಲ, ನಾವು ದುಡಿಯೋಕ್ಕೋಸ್ಕರ ಮಾಡಿರೋದು. ಬಾರ್ ನೋಡ್ಬಿಟ್ಟು ಹೋಟ್ಲು ಮಾಡಿದ್ರಾ? ಹೌದೌದು. ಯಾವಾಗ್ಲೂ ಇನ್ನೊಬ್ಬರು ನೋಡಿ ನಾವು ಬದುಕಕ್ಕೆ ಹೋಗ್ಬಾರ್ದು, ಬಕ್ರ ಆಯ್ತೀವಿ. ಇದೇ ಹೋಟ್ಲ್ನ ಎಲ್ಲಾರು ನಿಯರ್ ಬೈ ನಿಮ್ಗೆ ಅಡಿಗೆ ಗೊತ್ತು ತಾನೆ? ಇಲ್ಲ, ಮೊದ್ಲು ಮಾಡಿದ ಒಂಟೆಯಾಗೆ. ಅಲ್ಲ, ಯಾಕೋ ಸರೋಗ್ಲಿಲ್ಲ. ಅಲ್ಲ, ನಿಮ್ಗೆ ಅಡಿಗೆ ಮಾಡಕ್ ಬರುತ್ತೆ ತಾನೆ? ಹೌದು. ನಿಮ್ ಫೇವ್ರೇಟ್ ಯಾವುದು ಅಂದ್ರೆ? ಅಡಿಗೆಯಲ್ಲಿ ನಿಮ್ ಫೇವ್ರೇಟ್ ಯಾವ್ದು ಚೆನ್ನಾಗಿ ಬರುತ್ತೆ ನಿಮ್ ಕೈಲಿ? ಎಲ್ಲ ಮಾಡ್ತೀವಿ. ಹಂಗೆಲ್ಲ ಇರ್ಬೋದು. 100 ಇರೋದ್ರಲ್ಲಿ ಟಾಪ್ ಯಾವ್ದು ಮಾಡ್ತೀರಾ? ಮಟನ್. ಮಟನ್ ಇದು ಮೇಕೆ. ಅಲ್ಲ ರೀ, ಅದನ್ನ ಏನ್ ಮಾಡ್ತೀರಾ ಐಟಮ್ನ? ಅದನ್ನ ಹೇಳಿ, ನಾನು ಹೇಳಿದ್ರೆ ತಪ್ಪಾಗುತ್ತೆ, ನೀವ್ ಹೇಳಿ. ಆಮೇಲೆ ಸಾಂಬಾರು, ಫ್ರೈ, ಡ್ರೈ ಎಲ್ಲ ಮಾಡ್ತೀವಿ. ನೋಡಿ ಸರ್, ಬೆಂಗಳೂರಲ್ಲಿ ಇವಾಗ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ ಬಿರಿಯಾನಿ ಓಪನ್ ಆಗಕ್ಕೆ ಸೆಂಟರ್ ಜಾಸ್ತಿ ಚೆನ್ನಾಗಿದ್ದಾವೆ. ಹೌದು. ನೀವು ದಯವಿಟ್ಟು ಒಂದು ಎಲ್ಲರೂ ಬೆಂಗಳೂರಲ್ಲಿ ಮಾಡಿ, ಒಳ್ಳೆ IT ಕಂಪ್ನಿ, ಒಂದು 4-5 ಯೂಟ್ಯೂಬ್ ಚಾನಲ್ಗೆ ದುಡ್ಡು ಕೊಟ್ಬಿಟ್ಟು ಮಾರ್ಕೆಟ್ ಮಾಡಿಸಿ, ಸಾಕಾದಾಗಿದೆ, ಸೂಪರ್ ಆಗಿದೆ, ಊರಿಂದೆಲ್ಲ ತರಿಸ್ತಾರೆ ಮರಿನ, ಸಾಕಾದಾಗಿರ್ತದೆ, ನಾವೇ ಕಟ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಮಾಡ್ತಿದ್ವಿ, ಈ ತರ ಒಂಚೂರು ಪುಂಗಿ ಓದಿಸ್ಬೇಕು. ಆಸ್ಟ್ರಾಲಜಿ, ವಿತ್ ಆಲ್ ರೆಸ್ಪೆಕ್ಟ್ಸ್ ಟು ಆಸ್ಟ್ರಾಲಜಿ, ಅದು ಆಸ್ಟ್ರಾಲಜಿ ಆಗ್ಬಿಡ್ತಲ್ಲ ಗುರುಗಳೇ. ಅದಕ್ಕೋಸ್ಕರನೇ ಜನ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಗುರುಗಳೇ. ಇರ್ಲಿ ಗುರುಗಳೇ, ತಮ್ಮ ಮುಂದಿನ ಪ್ರಶ್ನೆ ಏನಾದರೂ ಇದ್ರೆ ಕೇಳ್ಬೋದು. ಪ್ರಶ್ನೆಗೆ ಹೋಗ್ಲೇ ಇಲ್ಲ, ಅದು ಅಲ್ಲಿಗೆ ನಿಂತು ಹೋಯ್ತು. ಕೇಳಿ. ಈಗ ಇಷ್ಟಪಡುವಂತಹವರನ್ನ ಹೋಗಿ ಹಗ್ ಮಾಡೋದ್ರಿಂದ, ಆ ಜಾಗವನ್ನ ಸಂತೋಷ ಮಾಡೋದ್ರಿಂದ, ಎಬ್ಬರಿಸೋದ್ರಿಂದ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರಿ. ಹೌದು. ಹೌದಾ? ಕರೆಕ್ಟಾಗಿ ನಾನು ಹೇಳಿದ್ದೀನಾ? ಹೇಳಿ. ನಾನೇನು ತಿರ್ಚಿಲ್ಲಲ್ಲ ನಿಮ್ಗೆ? ಇಲ್ಲ ಅಲ್ವಾ? ಅಲ್ಲಿ ಯಾರಿಗೆ ಡೆವಲಪ್ಮೆಂಟ್ ಆಗುತ್ತೆ? ಹಗ್ ಮಾಡಿಸ್ಕೊಳ್ಳೋರ್ಗ ಮಾಡೋರ್ಗ? ಸರ್, ಇಬ್ರು ಚೆನ್ನಾಗಿರ್ತಾರೆ. ಇಬ್ರು ಚೆನ್ನಾಗಿ ಅಂದ್ರೆ ಒದಿದೆಲ್ಲ ಇದ್ರೆ ಒಡಿದೆಲ್ಲ. ಅಲ್ಲಲ್ಲ, ತಿರ್ಚಬೇಡಿ. ನಂದು ಇಷ್ಟ ನೇರ ಪ್ರಶ್ನೆ. ಹೇಳಿದ್ನಲ್ಲ ಸರ್, ಇಬ್ರಿಗೂ ಅಂತ ಹೇಳಿ. ಇಬ್ರಿಗೂ ಹೌದಲ್ವಾ? ಅಂದ್ರೆ ಆ ಇಬ್ರು ಪರಸ್ಪರ ಇಷ್ಟಪಡ್ತಿರ್ಬೇಕಾ? ಸರ್, ನಾನು ಹೇಳ್ತೀನಿ, ಇಷ್ಟಪಡ್ಬೇಕು ಸರ್, ಅದನ್ನ ಅದಕ್ಕಾಗೆ ಬಳಸ್ಕೋಬೇಕು ಅನ್ನಂಗಿಲ್ಲ. ಮನುಷ್ಯನಾಗಿದ್ದಲ್ಲೂ ಕೂಡ ಗೌರವನ ಕೊಡಿ ಅದಕ್ಕೆ ಅಂತ ಹೇಳಿದ್ದೀನಿ. ಕಡೆಯ ಮಾತುಗಳೇನು? ಕಡೆ ಮಾತು, ನನ್ನಿಂದ ಯಾರಿಗಾರು ಅಡ್ಡ ಆಗಿದೆ
ನಿಮಗಾಗಿರ್ಬೋದಲ್ಲ, ಬೇರೆಯವ್ರಿಗೆ ಆಗಿಲ್ಲ. ಆಗಿರೋರಿಗೆ ದಯವಿಟ್ಟು ಆಗದಿರೋರು ಇದ್ದಾರೆ, ಆಗಿರೋರು ಇದ್ದಾರೆ. ಯಾಕೆ? ನನಗೂ ಆಗಿದೆ. ನನಗಾಗಿದೆ. ನನಗೂ ಆಗಿದೆ. ನಿಮ್ಮನ್ನ ತುಂಬಾ ನಿಮ್ಮಿಬ್ರಿಗೂ ಗೌರವ ಕ್ಷಮೆ ಕೇಳ್ತೀನಿ. ಅಲ್ಲ, ನಾನು ನಿಮ್ಮನ್ನ ತುಂಬಾ ಗೌರವಯುತವಾಗಿ ತುಂಬಾ ವರ್ಷಗಳಿಂದ ಹೌದು, ನಾವಿಬ್ರು ಆತ್ಮೀಯರೇ. ನಿಮ್ಮ ಪ್ರೀತಿಗೋಸ್ಕರ ನೋಡಿ, ನೀವು ಬಂದಿರೋದು ಇನ್ನೂ ಖುಷಿ ಆಯ್ತು. ನಿಮ್ಮ ಮಾತಿಂದ ನನ್ನ ಮನಸ್ಸಿಗೆ ಬೇಜಾರಾಗಿದೆ, ಸರಿನಾ? ಇವಾಗ ಬೇರೆ ಎಲ್ಲರ ವಿಚಾರನೂ ಬಿಟ್ಬಿಡೋಣ. ಅದೇನೋ ಗೊತ್ತಿದ್ದ ಆಯ್ತೋ ಗೊತ್ತಿಲ್ಲದೆ ಆಯ್ತೋ, ಅಥವಾ ಆ ಒಂದು ಜನರಿಗೆ ಹೇಳುವಂತಹ ಬರದಲ್ಲಿ ಕೆಲವೊಮ್ಮೆ ವಿಷಯಾಂತರಗಳು ಆಗುತ್ತೆ, ಎಲ್ಲವೂ ತುಂಬಾ ಸಹಜವಾಗಿ ಆಗೋಗುತ್ತೆ. ಆದ್ರೆ ನಿಮ್ಮನ್ನು ಇಷ್ಟಪಡುವಂತಹ ವ್ಯಕ್ತಿಯಾಗಿ ಅಯ್ಯೋ ಆರ್ಯವರ್ಧನ್ ಯಾಕೆ ಹಿಂಗ್ ಮಾತಾಡ್ಬಿಟ್ರು, ನನ್ನ ಮನಸ್ಸಿಗೆ ಬೇಜಾರಾಗಿದೆ. ಆ ಬೇಜಾರ್ ನೀವೇನು ಉತ್ತರ ಕೊಡ್ತೀರಾ? ಶಾಸ್ತ್ರ, ಸಂಪ್ರದಾಯ, ವೇದ, ಪುರಾಣ ಎಲ್ಲ ಬೇಕಾದ್ರೆ ನಾನು ಇಷ್ಟಪಡುವಂತಹ ಆರ್ಯವರ್ಧನ್, ನನಗೆ ಬಹಳ ಆತ್ಮೀಯರಾದಂತಹ ಆರ್ಯವರ್ಧನ್, ತುಂಬಾ ವರ್ಷಗಳಿಂದ ಫೋನಲ್ಲಿ ಮಾತಾಡುವಂತಹ ಆರ್ಯವರ್ಧನ್, ಎಲ್ಲಾ ವಿಚಾರನು ಮುಕ್ತವಾಗಿ ಮಾತಾಡ್ಕೊಳ್ಳುವಂತಹ ಆರ್ಯವರ್ಧನ್ ಯಾಕೆ ಈಗ ಮಾತಾಡಿದ್ರು, ನನಗೆ ಬೇರೆಯವ್ರಿಗೆ ಏನ್ ಬೇಜಾರಾಯ್ತು ಅನ್ನೋ ಗೊತ್ತಿಲ್ಲ. ಆದ್ರೆ ನಾನು ಇಷ್ಟಪಡುವಂತಹ ಆರ್ಯವರ್ಧನಿಂದ ಒಂದು ಮಾತುಗಳು ನನ್ನ ಮನಸ್ಸಿಗೆ ನೋವಾಗಿದೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಅಥವಾ ನಿಮ್ಮನ್ನ ಇಷ್ಟಪಟ್ಟಿದ್ದಕ್ಕೆ ನಿಮ್ ಕರ್ಮ ಅನುಭವಿಸಿ ಅಂತ ಹೇಳ್ತೀರಾ, ಅಥವಾ ಗುರುಗಳೇ ಇಲ್ಲ, ನಿಮ್ಮ ಮಾತು ಒಳ್ಳೆ ಪ್ರಶ್ನೆ ರೇಂಜ್ ಪುಸ್ತಕ ಓದಿಯಲ್ಲ, ಏನ್ ಬೇಜಾರ್ ಮಾಡ್ಕೊಳ್ಳೋದು? ನನ್ನನ್ನು ಕೇಳಿದ್ರಲ್ವಾ, ನಾನು ಬುಕ್ತನ್ನು ಕೊಡ್ತೀನಿ, ಬುಕ್ಕಲ್ಲಿದೆ. ಸರಿ. ಆದ್ರೂ ಯಾರಿಗಾರು ನೋವಾಗಿದ್ರೆ, ಫಸ್ಟ್ ನಿಮಗೂ ನೋವಾಗಿದ್ರು ಕೂಡ, ಬಹಳ ವಿಶೇಷ ಚಂದನರಿಗೂ ಕೂಡ ನೋವಾಗಿದ್ರು ಕೂಡ, ನಾಡಿನ ಜನತೆಗೂ ನೋವಾಗಿದ್ರು ಕೂಡ ನಾನು ಕ್ಷಮೆ ಕೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನು ಮುಂದೆ ತಾವು ಮಾತನಾಡುವಾಗ ಬಹುಶಃ ನಿಗಾ ವಹಿಸ್ತೀರಿ ಅಂತ ಭಾವಿಸ್ತೀನಿ. 100% ಇರ್ತೀವಿ. ಅದು ಸತ್ಯ ಇದ್ರೂ ನಂಗೆ ಬೇಡ ಅಂತ ಬಿಟ್ಬಿಡ್ತೀನಿ. ಒಂದೇ ಮಾತು ಅದು ಸತ್ಯನೇ ಇರ್ಬೋದು, ನನಗೆ ಅದು ಬೇಡ ಅಂತೀನಿ. ಯಾಕಂದರೆ ನನಗೆ ಆ ಥರದ್ದು ಬೇಡ. ಜನಕ್ಕೆ ತುಂಬ ಸತ್ಯನ ಇದು ಬೇಗ ರೀಚ್ ಆಗಲಿ ಅಂತಲ್ಲ, ಭಗವಂತನಿಗೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅರ್ಥ ಆಗಿರೋರಿಗೆ ಅರ್ಥ ಆಗಿರುತ್ತೆ, ದೇವರೆಲ್ಲ ನೋವು ಆಗಿದವ್ರಿಗೆ ಖಂಡಿತ ಕೂಡ ಕ್ಷಮೆ ಕೇಳ್ತೀನಿ. ಸಾರಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.